ಅವರು ಸರಿತಾ ಮೇಡಮ್ ನೀನು ನಿಮ್ಮ ಮನೆಯವರು ಅಂತೆಲ್ಲ ಹೇಳಿ ಬೈತಾ ಇರ್ತಾರೆ. ಮಾಡಿದ್ದು ಹೀಗೆ ಅಂತ ಬೇರೆಯವ್ರ ಮನೆಗೆ ನುಗ್ಗಿ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಆಸ್ತಿ ಅಧಿಕಾರ ಎಲ್ಲ ಸಂಬಂಧವನ್ನು ಕಿತ್ಕೊಂಡು ದರಿದ್ರ ಜನಗಳು ನೀವು ಅಂತೆಲ್ಲ ಹೇಳಿ ಹೆಂಗೆ ಬೇಕು ಹಂಗೆ ಬೈದು ಬಿಡ್ತಾರೆ ಅವರು. ನನ್ನಿಂದ ನನ್ನ ಮಗನ ದೂರ ಮಾಡೋಕೆ ಬಂದಿರೋ ಶನಿ ನೀನಂತ ಸರಿತಾ ಮೇಡಮ್ ಅವ್ರು ಹೆಂಗೆ ಬೇಕು ಹಂಗೆ ಮಾತಾಡ್ಬಿಡ್ತಾರೆ. ನೀವು ನಿಜವಾದ ಸಮಸ್ಯೆ ಆ ವಿಡಿಯೋ ಅಲ್ಲತ್ತೆ, ನಿಮ್ಮ ಸಮಸ್ಯೆ ಬೇರೆಯೇ ಇದೆ ಅಂತ ಗೌರಿ ಅದೇನಂತ ನನಗೆ ಚೆನ್ನಾಗಿ ಗೊತ್ತು ಅಂತೆಲ್ಲ ಹೇಳ್ದೆ. ಅದು ನಿಮ್ಮ ಮಗ ಅಂತೆಲ್ಲ ಹೇಳಿದಾಗ ವಿವೇಕ್ ಸರ್ ಹಿಂಗೆ ಬೆಗರಿಸಿ ನೋಡ್ತಾರೆ. ಅಜ್ಜಿ ಮಾತ್ರ ಫುಲ್ ಎಷ್ಟೇ ಡಿಸೈನ್ ಆದ್ರೂ ಸುಮ್ಮನೆ ಇರ್ತಾರೆ. ನಾನು ಡಿಸೈನ್ ಮಾಡಿ ನಮ್ಮ ದುಡ್ಡು ನಮ್ಮ ತವ್ರ ಮನೆಗೆ ಕೊಟ್ಟರೆ ಅದು ನಿಮ್ಗೆ ಸಹಿಸೋಕ್ಕಾಗಲ್ಲ. ನಿಮ್ಮ ಮಗ ನನ್ನ ಹೆಂಡತಿ ಆತ ಒಪ್ಪಾತ್ಕೊಂಡು ಅದು ನಿಮ್ಮನ್ನು ಅರ್ಗಿಸ್ಕೊಳ್ಳೋಕ್ಕೆ ಇದು ನಿಮ್ಮ ಸಮಸ್ಯೆ ಇರೋದು ಅಂತೆಲ್ಲ ಹೇಳಿ ಸರಿತಾ ಮೇಡಮ್ಗೆ ಗೌರಿ ಎದುರೆದುರು ಮಾತಾಡ್ಬಿಡ್ತಾರೆ. ಅವತ್ತು ಇವ್ರು ಒಪ್ಕೊಂಡ್ಬಿಡ್ತಾರೆ ಅನ್ನೋ ಭಯ ನಿಮಗೆ ಜಾಸ್ತಿ ಇರೋದು ಅಂತೆಲ್ಲ ಹೇಳಿದಾಗ ಇಲ್ಲಿ ಇವ್ರಿಗಂತೂ ಖುಷಿ ಚಂಚಲಾಗೂ ಮತ್ತು ಎಲ್ಲಿ ನಾವಿಬ್ಬರು ಒಂದಾಗ್ಬಿಡ್ತೀವ ಅನ್ನೋ ನಡಕ ಶುರು ಆಗೈತೆ ನಿಮಗೆ ಅಂತೆಲ್ಲ ಹೇಳ್ತಾರೆ. ಯಾವತ್ತು ಫುಲ್ ಎಷ್ಟೇ ಜಗಳ ಆಡಿದೆ ಪಾಪ ಅಜ್ಜಿ ತಾತ ಮಾತ್ರ ಏನೂ ಮಾತಾಡಲ್ಲ. ಪಾಪ ಅಜ್ಜಿ ಮಾತಾಡ್ತಾರೆ, ತಾತ ಮಾತ್ರ ಸುಮ್ಮನೆ ಸಣ್ಣ ವಿಚಾರ ಆದರೂ ದೊಡ್ಡದು ಮಾಡ್ತಿ. ಅವ್ರು ನನಗೆ ನಿಮಗೆ ರಾತ್ರಿ ಇಡೀ ನಿದ್ದೆನೇ ಬರಲ್ಲ, ನಿಮ್ಮ ಮಗ ನನಗೆ ಬಂದು ಬೈಬೇಕು ಅಂತೆಲ್ಲ ಹೇಳಿ ನೀವು ನನ್ನ ಸೊಸೆ ಅಂತ ಒಪ್ಪಿಲ್ಲ, ಸರಿ ಹಾಗಂತ ನಿಮ್ಮ ಮಗ ಅಂತ ನನ್ನ ಹೆಂಡತಿ ಅಂತ ಒಪ್ಪತ್ಕೋಬಾರ್ದಾ ಅಂತೆಲ್ಲ ಹೇಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ನಿಮ್ಮ ಮಗನ ಸಂಸಾರ ಹಾಳಾದರೂ ಪರವಾಗಿಲ್ಲ, ನೀವು ಅಂದ್ಕೊಂಡಂಗೆ ಆಗಬೇಕಲ್ಲ ಅಂತೆಲ್ಲ ಹೇಳಿ ಸರಿತಾ ಮೇಡಮ್ ಮತ್ತೆ ಜಗಳ ಬಾಯಿ ಮುಚ್ಚು ಅಂತೆಲ್ಲ ಹೇಳಿದೆ. ಬಾಯಿ ಮುಚ್ಚಿಸ್ಬೋದು ಆತೆ ನೀನು, ಆದರೆ ಸತ್ಯನ ಮುಚ್ಚಿಡೋಕ್ಕಾಗಲ್ವಲ್ಲ ಅಂತೆಲ್ಲ ಹೇಳ್ತಾರೆ. ಸತ್ಯನೂ ಮುಚ್ಚಿಡೋಕ್ಕಾಗಲ್ವಲ್ಲ ಅಂತೆಲ್ಲ ಹೇಳಿದೆ. ನಿಮ್ಮ ದೊಡ್ಡತನ ಈಗ ಹಾಗೆ ಉಳಿಬೇಕು, ನಾವಿಬ್ಬರು ದೂರ ಆಗಬೇಕು ಅಂತೆಲ್ಲ ಹೇಳಿ ಸರಿತಾ ಮೇಡಮ್ ಅವ್ರ ಹತ್ರ ಗೌರಿಗೆ ಕ್ಲಾಸ್ ತೊಗೊತಾರೆ. ನನ್ನನ್ನು ಈ ಮನೆಯಿಂದ ಆಚೆ ಕಳಿಸಿದ್ರೆ ನಿಮಗೆ ಸಮಾಧಾನ ಅಂತೆಲ್ಲ ಹೇಳಿ ಅವರು ಗೌರಿ ನಮಗೆ ಅತ್ತೆ ಮಗುನ ಎತ್ಕೊಂಡು ಓಡಾಡೋದು ತಪ್ಪಲ್ಲ, ಆದರೆ ಮಗುಗೆ ನಡೆಯೋ ವಯಸ್ಸಾದಮೇಲೆ ಕೂಡ ಅದನ್ನ ಎತ್ಕೊಂಡು ಓಡಾಡಿದರೆ ಅದು ನಡೆಯೋದು ಕಲಿಯುತ್ತಾ ಅಂತೆಲ್ಲ ಕೇಳ್ತಾರೆ. ಸ್ವಂತ ಕಾಲ ಮೇಲೆ ನಿಲ್ಲೋದು ಕಲಿಯುತ್ತಾ ಅಂತೆಲ್ಲ ಹೇಳಿ ಪ್ರಶ್ನೆ ಕೇಳ್ತಾನೆ ಇರ್ತಲ್ಲ ಗೌರಿ. ನೀವು ಮಾಡ್ತಾ ಇರೋದು ಅದೇ ಅಲ್ವಾ ಅಂತೆಲ್ಲ ಕೇಳಿದ್ವಿ. ನಿಮಗೇನು ಬೇಕೋ ಅದನ್ನು ಬೇಕು ಅದೇ ಮಾಡ್ತದೆ, ನಿಮ್ಮ ಮಗನ ಏನು ಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳಿದಾಗ ಫುಲ್ ಜಗಳ ಜೋರು. ನಿಮ್ಮ ಮಗನ ಸಂಸಾರಕ್ಕೆ ನೀವೇ ಬೆಂಕಿ ಇಡ್ತಾಯಿದ್ರಿ, ನಿಜವಾಗ್ಲೂ ನೀವು ಅವ್ರ ತಾಯಿನ ಅಂತೆಲ್ಲ ಕೇಳಿದಾಗ ವಿವೇಕ್ ಕಣ್ಣು ಕೆಂಪಗೆ ಏನಂದೆ ನೀನು ಅಂತೆಲ್ಲ ಹೇಳಿ ವಿವೇಕ್ ಕೈ ಎತ್ತಿ ಬಿಡ್ತಾರೆ. ವಿವೇಕ್ ಕೈ ಎತ್ತಿದಾಗ ಆವಾಗ ಫುಲ್ ಜಗಳ ಶುರು ಆಗ್ತದೆ. ತಾತ ಬೈದು ಬಿಡ್ತಾರೆ ಏಯ್ ಅಂತೆಲ್ಲ ಹೇಳಿ. ಇವ್ರಿಗೆ ಅಂತೂ ಖುಷಿ, ಚಂಚಲ ಸೊಸೆಗೂ ಚಂಚಲ ಮಗು. ಅಜ್ಜಿನೂ ಗಾಬರಿಯಿಂದ ಎದ್ದು ನಿಂತು ಬಿಡ್ತಾರೆ. ಗೌರಿನೂ ಫುಲ್ ಶಾಕ್ ಆಗಿಬಿಡ್ತಾ ಕೈ ಎತ್ತಿದ್ದು ನೋಡಿ ಗೌರಿನೂ ಫುಲ್ ಶಾಕ್ ಆಗ್ತಾ ಹೊಡಿತಾರ ಅಂತೆಲ್ಲ ಹೇಳಿ ಕೈ ಎತ್ತಿದ. ಆವಾಗ ಮಳೆ ಬರೋದು ಗೊಂಬೆ ಎತ್ತಿಡಬೇಕು ಅಂತೆಲ್ಲ ಹೇಳಿದ್ದು ನೋಡಿದಾಗ ಆವಾಗ ಎತ್ತಿಡಕ್ಕೆ ಹೋದಾಗ ಅದು ಸೊಂಟ ಹಿಡ್ಕೊಂಡ್ಬಿಡ್ತದೆ. ನಾನೇ ಎತ್ತಿಡ್ತೀನಿ ಅಂತ ಎತ್ತಿಡ್ತಾ ಇರ್ಬೇಕಾದ್ರೆ ಗೌರಿ ಇಷ್ಟವಾಗಿರೋದು ಗೊಂಬೆ ಬಿದ್ದು ಒಡೆದೋಗ್ಬಿಡುತ್ತೆ. ಇಲ್ಲೇ ಬಿಡಕ್ಕೆ ಅಂತ ನೀನು ಬೇಕಂತ ಮಾಡಿದ್ದಲ್ಲ ಅಂತೆಲ್ಲ ಸರಿ. ಗೌರಿ ಚಿಕ್ಕವಳಿದ್ದಾಗಿನ ಗೊಂಬೆ ಅದು ಅಂತೆಲ್ಲ ನಮ್ಮ ಗೌರಿಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ಇವ್ರು ಚಿಂತೆ ಮಾಡ್ತಾಯಿದ್ದ. ಈ ಕಡೆಯಿಂದ ಆಶೆ ಯಾರ ಹತ್ರ ಕೇಳ್ತಾ ಇದ್ದೆ ಪ್ರಶ್ನೆ ಅಂತ ವಿವೇಕ್ ಎದ್ದು ನನ್ನ ತಾಯಿ ಮುಂದೆ ನಿಂತು ನಿಜಕ್ಕೂ ತಾಯಿನ ಅಂತ ಕೇಳ್ತೀಯ ನೀನು, ಏಯ್ ಎಷ್ಟೇ ಧೈರ್ಯ ನಿನಗೆ ಅಂತ ವಿವೇಕ್ ಎಷ್ಟು ಧೈರ್ಯ ನಿನಗೆ ಅಂತೆಲ್ಲ ಕೇಳಿದೆ. ನಮ್ಮ ಅಜ್ಜಿ ತಾತ ಯಾರು ಕೂಡ ನಮ್ಮ ಅಮ್ಮನ ಮುಂದೆ ವಾಯ್ಸ್ ರೈಸ್ ಮಾಡಿ ಇದು ನಮ್ಮ ತಾಯಿಗೆ ಕೊಡ್ತಾ ಇರೋ ಗೌರವ ಅಂಥದ್ದು. ನಿನ್ನೆ ಬಂದವಳು ನೀನು ನನ್ನ ತಾಯಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತೀಯ ನೀನು, ಏಯ್ ಹೌ ದೇರಿಯು ನೀನು ಅಂತೆಲ್ಲ ವಿವೇಕು ಏನೋ ಅಂದೆ ನೀನು ಅಂತೆಲ್ಲ ಹೇಳಿ ಜೋರು ಆರಿಸಿಬಿಡ್ತಾನೆ. ಜೋರು ಆರಿಸಿದ್ರು ಸರಿತಾ ನಿಜಾನೇ ಅಂದೆ ಅಂತೆಲ್ಲ ಹೇಳಿ ಗೌರಿ ಹೆದರ್ಕಾನಲ್ಲ. ಮತ್ತು ವಿವೇಕ್ ಏನೇ ಹೇಳಿದ್ರು ಕೂಡ ಹೆದರ್ಕಾನಲ್ಲ. ಅದು ಒಂದು ಗೌರಿ ಧೈರ್ಯ ಮೆಚ್ಚಲೇಬೇಕು ಅಂತೆಲ್ಲ ಹೇಳ್ತಾ ಗೌರಿ ಧೈರ್ಯ ಮೆಚ್ಚಬೇಕು. ಇವತ್ತು ತಾತ ಸುಮ್ಮನೆ ಎಲ್ಲ ನೋಡ್ತಾನೆ ಇರ್ತಾರೆ. ನಾನು ಈ ಮನೆಗೆ ಸೊಸೆಯಾಗಿ ಕಾಲಿಟ್ಟ ಕ್ಷಣದಿಂದ ನನ್ನನ್ನು ಹೊರಗೆಳೋರ ಥರ ನೋಡ್ತಾ ಇದ್ದಾರ. ನೀ ಅಮ್ಮ ಅಂತೆಲ್ಲ ಹೇಳ್ತಾಳ. ನಮ್ಮ ತಂದೆ ತಾಯಿ ಬಂದ್ರೂ ಅವಮಾನ ಮಾಡ್ತಾರೆ. ಅವ್ರೇನು ಮಾಡಿದ್ರು ಸರಿ, ನಾವೇನು ಮಾಡಿದ್ರು ತಪ್ಪ ಅಂತೆಲ್ಲ ಹೇಳಿ ಮೊದಲನೇ ರಾತ್ರಿ ದಿನ ನಾನು ನಿಮ್ಮನ್ನ ರೂಮಿಗೆ ಬರಬಾರ್ದು ನನ್ನ ಸ್ಟೋರ್ ರೂಮಲ್ಲಿ ಹಾಕಿದ್ರು ಅವರು. ನೀ ಅಮ್ಮ ಅಂತೆಲ್ಲ ಎಲ್ಲದು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರ. ಅಂದರೆ ಗೌರಿ ಮಾತ್ರ ಯಾವುದೇ ಕಾರಣಕ್ಕೂ ಹೆದರೋದಿಲ್ಲ. ನಮ್ಮ ಅಪ್ಪ ಅಮ್ಮ ಮನೆಗೆ ಬಂದಾಗ ಅವ್ರಿಗೆ ಅವಮಾನ ಮಾಡಿ ತಡೆದಿದ್ದಾರೆ, ಅದೇ ನಿಮ್ಮಮ್ಮ ಅಂತೆಲ್ಲ ಹೇಳಿ ಹೆದರ್ಕೊನಲ್ಲ. ಗೌರಿ ಮಾತ್ರ ಪ್ರತಿಯೊಂದು ಅಲ್ಲಿಗೆ ಮುಗಿತಾ.
ಅಂತೆಲ್ಲ ಹೇಳಿ, ನಾನು ನಿಮ್ಮ ಜೊತೆ ಮನೆಗೆ ಹೋದ ಆಫೀಸಿಗೆ ಬಂದರೆ ಅಲ್ಲಿ ಗಲಾಟೆ, ನಮ್ಮ ಮನೆಗೆ ಹೋದರೆ ಅದು ಗಲಾಟೆ, ನಾನು ಡಿಸೈನ್ ಮಾಡಿದ್ದು ದುಡ್ಡು ನಿಮ್ಮ ಮನೆಗೆ ಹೋಗಿ ಕೊಟ್ಟರೆ ಅಲ್ಲಿ ಹೋಗಿ ಕೆಲಸ ಮಾಡಿ ನಿಮ್ಮ ಮನೆಗೆ ಸಣ್ಣತನ, ದುಡ್ಡು ಕೊಟ್ಟರೆ ಅವಮಾನ, ಕಳ್ತನ, ಏನು ರೀ ಇದು ಅಂತೆಲ್ಲ. ನಾನು ಮಣ್ಣು ತುಳಿತಾ ಇದ್ರೆ ಅವರಿಗೆ ಸಂಕಟ. ಪ್ರತಿ ಸಲ ಒಂದಲ್ಲ ಒಂದು ಕಾರಣ ಇಟ್ಕೊಂಡು ಬಾಗ್ಲ ಹತ್ರ ಅಪರಾಧಿ ಥರ ನಿಲ್ಲಿಸಿ ಗಲಾಟೆ ಮಾಡ್ತಾರೆ ಅಂತೆಲ್ಲ ಹೇಳಿ, ನೀವು ಬಂದು ನನ್ನ ಬೈಬೇಕು, ಅವಾಗಲೇ ಇವರಿಗೆ ಸಮಾಧಾನ ಆಗಬೇಕು, ಇದೇ ತಾನೇ ಇಷ್ಟು ದಿನ ನಡೀತಾ ಇರೋದು ಅಂತೆಲ್ಲ ಹೇಳಿ ಹೆದರ್ಕೊಳೋದೇ ಇಲ್ಲ ಪ್ರತಿ ಸವಾಲಿಗೂ. ಆದರೆ ತಾನೇ ಇದರಲ್ಲಿ ನನ್ನ ತಪ್ಪೇನಿದೆ ಅಂತ ಗೌರಿ ವಿವೇಕನ ಪ್ರಶ್ನೆ ಮಾಡ್ತಲ್ಲ. ಇವ್ರನ್ನ ನನ್ನ ಸೊಸೆ ಅಂತ ಒಪ್ಪತ್ಕೊಳಕ್ಕೆ ಆಗ್ತಲ್ಲ, ಹಾಗಂತ ನೀನು ನನ್ನ ಹೆಂಡತಿ ಒಪ್ಕೋಬಾರ್ದು, ಎಷ್ಟು ಸರಿ ಅಂತೆಲ್ಲ ಹೇಳಿ ಪ್ರಶ್ನೆ ಕೇಳ್ತಾ ಇರಬೇಕು. ನೀವು ನನ್ನ ಚೂರು ಪ್ರೀತಿಯಿಂದ ಏನಾದರೂ ಮಾತಾಡ್ಸಿದ್ರೆ ಅವ್ರ ಸಮಾಧಾನನೇ ಹಾಳಾಗೋಗ್ಬಿಡ್ತೈತಿ ಅಂತೆಲ್ಲ, ಇದನ್ನು ಏನು ಹೇಳಬೇಕು ನೀವೇ ಹೇಳಿ ಅಂತೆಲ್ಲ ಹೇಳಿ ಗೌರಿ ಪ್ರಶ್ನೆ ಮಾಡ್ತಾರೆ. ಇದುವರೆಗೂ ನಾನು ಈ ಮನೇಲಿರೋದು ಇಷ್ಟ ಇಲ್ಲ ಅಂತೆಲ್ಲ ಹೇಳಿದಾಗ, ಹೌದು ನನ್ನ ತಾಯಿ ಮಾತ್ರ ಅಲ್ಲ ನೀನೇನಂದ್ರೆ ನನಗೆ ಕೂಡ ಇಷ್ಟ ಇಲ್ಲ ಅಂತೆಲ್ಲ ಹೇಳಿ ವಿವೇಕ್ ಹೆದರ್ಕೊಂಡ್ಲಾರ್ದ ಹೇಳ್ತಾನೆ. ಇಲ್ಲಿ ತಾತ ಅಂದರೆ ಫುಲ್ ನನಗೆ ನೀನು ಕಂಡ್ರೇ ಆಗಲ್ಲ ಅಂತೆಲ್ಲ ಹೇಳಿದಾಗ ಚಂಚಲಾಗ ಖುಷಿ, ಸ್ವಲ್ಪ ಇವ್ರಿಗೂ ನೀನಂದರೆ ಇರಿಟೇಷನ್, ನೀನಂದರೆ ದೊಡ್ಡ ತಲೆನೋವು ನನಗೆ ಅಂತ ಫುಲ್ಲು ಜೋರು ಬಿಲ್ಡಿಂಗೆಲ್ಲ ಬಿದ್ದವಂಗೆ ಅರಸ್ತಾ ಇರ್ತಾನೆ. ಇಲ್ಲಿ ಸರಿತಾ ಮಾತ್ರ ಏನು ಮಾತಾಡಲ್ಲ, ಆದರೂ ಪಾಪ ಎಲ್ಲರೂ ಮಾತಾಡ್ತಾರೆ. ನೀನು ಅವತ್ತು ಮಾತಾಡೋದು ಕದ್ದಕ್ಕೆ, ನೀನು ನನ್ನ ಪ್ರಶ್ನೆ ಮಾಡಿದಲ್ಲ, ಎಸ್ ಅದು ನಿಜ ಅಂತೆಲ್ಲ ಹೇಳಿ ನಾನು ನಮ್ಮಮ್ಮನ ಹತ್ರ ಮಾತಾಡಿ ನೀನು ಕದ್ದು ಕೇಳಿಸ್ಕೊಂಡಿರ್ತೆ. ಚಂಚಲ ಮತ್ತು ಚಂಚಲ ಮಗ ಖುಷಿ ಪಡ್ತಾನೆ. ನೀನು ಸದ್ಯಕ್ಕೆ ಜೊತೆಲೆ ಲಾಯಕ್ಕಿಲ್ಲದೆ ಇರೋಳು ನೀನು ಅಂತೆಲ್ಲ ಹೇಳಿದಾಗ ಸರಿತಾ ಫುಲ್ ಖುಷಿ ಪಡ್ತಾ. ಇಲ್ಲಿ ಶ್ಯಾಮು ಮತ್ತು ಆಶಾ ಮೇಡಮು ಮತ್ತು ಅವ್ರ ಮಗ ನಿನ್ನಂಥವ್ಳ ಜೊತೆ ಈ ಜೀವನ ಬದುಕೋಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಹೇಳಿ, ಈ ಮನೇಲಿ ಇರೋರು ಕಿರಿಕಿರಿ ಏನೇ ಬರುತ್ತೆ ನಿನಗೆ ಅಂತೆಲ್ಲ ಹೇಳಿ ಕೈ ಹಿಡ್ದು ಎಳ್ದಾಡ್ಬಿಡ್ತು. ಈ ಮನೇಲಿ ಏನು ಯೋಗ್ಯತೆ ಇದೆ ನಿನಗೆ, ಮಾತಾಡಿ ಅಂತೆಲ್ಲ ಹೇಳಿ ಒಂಟಿ ಅಕ್ಷರಲಿದ್ದ ಮಾತಾಡ್ತಾನೆ. ಅವರು ಜ್ಞಾನೇಶ್ ಅವರು ಏನೋ ಮಾತಾಡ್ತಾಯಿದ್ದು ಕೋಪನದಲ್ಲಿ ವಿವೇಚನೆ ಕಳ್ಕೊಂಡು ಏನೇನೋ ಮಾತಾಡಬೇಡ ವಿವೇಕ್ ಅಂತ ಅವ್ರು ಚಿಕ್ಕಪ್ಪ ಹೇಳ್ತಾರೆ. ಆಶಾ ಮೇಡಮ್ ಅವ್ರು ಕೂಡ ಹೌದು ಮೇಡಮ್, ಈ ಚಂಚಲ ಹೊಟ್ಟೆ ಕಿಂಚಿಂದ ಹಚ್ಚಿರೋ ಬೆಂಕಿ ಗೌರಿ ಪಾಪಗಳು ಅಂತೆಲ್ಲ ಹೇಳಿದಾಗ ಆತಗೆ ವಾಟ್ ಈಸ್ ದಿಸ್ ನಾನ್ ಸೆನ್ಸ್, ಈ ವಿಚಾರದ ನಾನಂತೂ ಸುಮ್ಮನೆ ಇರಲ್ಲ, ಚಂಚಲ ಬಾಯಿ ಮುಚ್ಚು ಚಂಚಲ ಅಂತ ಇವತ್ತು ಈ ಪರಿಸ್ಥಿತಿನೇ ಬರ್ತದೆ, ಸ್ಟಾಪ್ ಇಟ್, ಯಾರು ಮಾತಾಡೋಂಗಿಲ್ಲ. ಅಜ್ಜ ನನಗೂ ನಮ್ಮಮ್ಮನಿಗೂ ಈ ಮನೆಗೆ ಇವಳಿಗೆ ಸಂಬಂಧಪಟ್ಟಿರೋ ಮಧ್ಯದಲ್ಲಿ ಯಾರು ಬರಬಾರ್ದು, ಯಾರು ಮಾತಾಡಬಾರ್ದು ಅಂತೆಲ್ಲ ಹೇಳಿ ಗೌರಿ ಇವಳು ಮನೇಲಿ ಇದ್ದರೆ ನಾನು ಮನೇಲಿ ಇರಬೇಕು ಅಂತ, ಇವಳನ್ನ ಮನೇಲಿ ಇರಬೇಕಂದು ಅಂತೆಲ್ಲ ಹೇಳಿ ಅವ್ರು ಪ್ರಶ್ನೆ ಮಾಡಿ ಗೌರಿಯನ್ನು ತಗೊಂಡೋಗಿ ಆಚೆ ತಳ್ಳಿಬಿಡ್ತಾರೆ. ವೆನೈಟಿ ಬ್ಯಾಗ್ ತೊಗೊಂಡು ಗೌರಿನ ತಗೊಂಡು, ಅಜ್ಜಿ ನಾನು ತಡಿಬೇಡ್ರಿ, ಯಾರ ಮಾತನ್ನು ನಾನು ಕೇಳಲ್ಲ ಅಂತೆಲ್ಲ ಹೇಳಿ ಬ್ಯಾಗು ಅವಳನ್ನ ಇಬ್ಬರನ್ನ ಎಳ್ಕೊಂಬಂದು ಅಲ್ಲಿ ಬಿಸಾಕ್ತಾನೆ. ನಿನಗೂ ಈ ಮನೇಲಿ ಜಾಗ ಇಲ್ಲ, ನೀವು ತಾಳಿ ಕಟ್ಟಿರಿ ಅಂದರೆ ಅದು ಪ್ರೀತಿ ಇಲ್ಲದ ಮೇಲೆ ಬರೀ ದಾರಿ ಅಷ್ಟೇ, ನನ್ನನ್ನು ಮನೆ ಒಳಗಡೆ ನಾನು ಈ ಜಾಗ ಬಿಟ್ಟು ಕದಲಲ್ಲ ಅಂತೆಲ್ಲ ಹೇಳ್ತಾರೆ. ನನ್ನ ಅಪ್ಪ ಅಮ್ಮ ಮದುವೆ ಮಾಡಿಕೊಟ್ರು, ಅವ್ರ ಜವಾಬ್ದಾರಿ ಮುಗೀತು ಅಂತೆಲ್ಲ ಪಾಪ ಏನೇನೋ ಹೇಳಿ ಹೇಳ್ತಾ ಇದ್ದಲ್ಲ. ಏನು ಇದು ಏನು ನಡೀತಾ ಇದೆ ನೀವಾದರೂ ಹೇಳಿ ಅಂತೆಲ್ಲ ಹೇಳಿದಾಗ ನಾವೆಲ್ಲ ಏನು ಬುದ್ಧಿವಾದ ಹೇಳಿ, ನಿಮ್ಗಾದರೂ ಮರ್ಯಾದೆ ಕೊಟ್ಟು ಇಷ್ಟೊತ್ತು ಈಗ ಆಗಬಾರ್ದು ಅಂತ ನೀನು ಜೋರಾಗಿ ಗಲಾಟೆ ಮಾಡಿದೆ, ಆದರೆ ನಿನ್ನ ಮಾತಿಗೆ ಯಾರಾದರೂ ಬೆಲೆ ಕೊಟ್ರಾ? ಯಾರೂ ಬೆಲೆ ಕೊಟ್ಟಿಲ್ಲ ಅಂತೆಲ್ಲ ಹೇಳಿದಾಗ ನನ್ನ ದೊಡ್ಡತನದ ಮಾತಿಗೂ ಇದೇ ಬೆಲೆ ಕಟ್ತಾರ, ಅವ್ರ ಮಧ್ಯದಲ್ಲಿ ಹೋಗಿ ನನ್ನ ಮಾನ ಕಳ್ಕೊಂಡ್ಲಿ ಅಂತೆಲ್ಲ ಹೇಳಿ ತಾತ ಹೇಳಿ ಅಳ್ತಾ ಇರ್ತಾರೆ. ನಾವು ಹೆಂಗೋ ವಯಸ್ಸಾಗಿರೋರು ಬೆಂಕಿ ಹತ್ಕೊಂಡಾಗ ನೀರು ಹಾಕಿರಬೇಕು, ಬೆಂಕಿನೇ ನಮ್ಮನ್ನು ಪ್ರೀತಿಯಿಂದ ಅಪ್ಪಿಗೆ ಮಾಡಿದೆ, ಬೂದಿ ಆಗದೆ ಬೇರೆ ಇದೇ ಇಲ್ಲ ಅಂತೆಲ್ಲ ಹೇಳಿ ತಾತ ಹೇಳಿದಾಗ ಇಲ್ಲಿ ಎಲ್ಲರೂ ಖುಷಿ. ಪಾಪ ಮಳೆ ಜೋರು ಬರ್ತಾಯಿದೆ, ಆ ಕೂಸು ಮಳೆಯಲ್ಲಿ ಐತೆ ಅಂತ ಪಾಪ ಅಮ್ಮಮ್ಮ ತುಂಬ ಅಳ್ತಾ ಇರ್ತಾರೆ. ಅಜ್ಜಿ ಗಾಳಿ ಬಿರುಗಾಳಿ ಎಲ್ಲ ಬಂದು ಯಾವಾಗ ಉದುರೋಗುತ್ತೋ ಗೊತ್ತಿಲ್ಲ, ಹಣ್ಣೆಲೆ ಉದುರೋಗ್ಲಿ, ನಾವು ಈ ಎಳೆ ಮನಸ್ಸುಗಳು ಸಂಕಟಗಳು ನೋಡೋದು ತಪ್ಪು ನಮ್ಮ ಭಾವನೆ ಅಂತ ನಾವು ವಯಸ್ಸಾಗಿರೋನು ಶೋಕೇಶಲ್ಲಿ ಇಡೋ ಗೊಂಬೆಗಳು, ನಾವು ಬಿದ್ದರೆ ನಾವು ಧೂಳು ಒರೆಸ್ಬೇಕಾದ್ರೆ ಬಿದ್ದು ಹೊಡೆದೋದ್ರೆ
ನಮ್ಮನ್ನು ಬಿಸಾಕ್ಬಿಡ್ತಾರೆ ಅಂತ. ಪಾಪ ಫುಲ್ ಮಳೆ ಬರ್ತೈತೆ, ಗೌರಿ ಮಾತ್ರ ಫುಲ್ ಮಳೆಯಲ್ಲೇ ನೆನೀತಾ ಅಳ್ತಾ ಇರ್ತಾಳೆ. ನಾಳೆ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅವ್ರ ತಂದೆ ತಾಯಿ ಕಾಂತ ಅವರೆಲ್ಲ ಬರ್ತಾರೆ, ಪ್ಲೀಸ್ ಮಳೆ ಬರ್ತಾ ಒಳ ಕರಿ ಅಂದರೆ ನಾನು ನೀವು ಗಾಗೆ ಕರೆಯೋವರೆಗೂ ಬರೋಲ್ಲ ಅಂದರೆ ಸರಿತಾ ಮೇಡಮ್ ಅವರು ತುಂಬ ಹಠ ಮಾಡ್ತಾ ಇರ್ತಾರೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇವಾಗ ಈ ಸೀರಿಯಲ್ ನೋಡಿದರೆ ಹಳೆ ಕಾಲ ಎಲ್ಲ ಮತ್ತೆ ವಾಪಸ್ ಬಂದಿದೆ ಏನೋ ಸೊಸೆ ಅನ್ನೋ ಲೆಕ್ಕ ತೋರಿಸ್ತಾ ಇದ್ದಾರೆ. ಚೆನ್ನಾಗಿದೆ. ಇವ್ರು ಸರಿತಾ ಮೇಡಮ್ ಅವರು ಎಷ್ಟು ಹಠ ಮಾಡೋದು ಚೆನ್ನಾಗಿ ಅನ್ನಿಸ್ತಾ ಇಲ್ಲ, ನೋಡಬೇಕು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ.